ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್ ಫ್ರೆಂಡ್ಸ್. ಇವತ್ತು ನಾವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಈ ಕ್ಷೇತ್ರದ ಮಹತ್ವ ಏನಂದರೆ ಇಲ್ಲಿ 9 ವಾರ ಬಂದು ತೆಂಗಿನಕಾಯಿ 9 ತೆಂಗಿನಕಾಯಿ ಕಟ್ಟಿದರೆ ಒಳ್ಳೆಯದಾಗುತ್ತೆ, ನಾವು ಅಂದ್ಕೊಂಡದ್ದು ಆಗುತ್ತೆ. ಇಲ್ಲಿ ಯಾವಾಗಲೂ ಅನ್ನದಾಸೋಹ ಪ್ರತಿದಿನ ಲಕ್ಷಾಂತರ ಮಂದಿಗೆ ನಡೆಯುತ್ತಿರುತ್ತೆ. ಮತ್ತು ಚಾಮುಂಡೇಶ್ವರಿ ವಿಗ್ರಹದ ಕೆಳಗಡೆ ಒಂದು ಮ್ಯೂಸಿಯಂ ಮಾಡಿದ್ದಾರೆ ನೋಡಿ. ಇದೇನೆ ಈಗ ನೋಡ್ತಾ ಇದ್ದಿಲ್ಲ, ಇದೇನೆ ಆ ಮ್ಯೂಸಿಯಂ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದು ಸಲ ವಿಸಿಟ್ ಕೊಡಿ. ನಾವು ಚಿಕ್ಕವರಿದ್ದಾಗ ಅಜ್ಜಿಯ ಮನೆಗೆ ಹೋದಾಗ ನೋಡಿರುವಂತಹ ನೆನಪುಗಳು ತುಂಬ ಕಾಣಬಹುದು. ಈಗಿನ ಕಾಲದ ಮಕ್ಕಳಿಗೆ ಆ ಭಾಗ್ಯವೂ ಕೂಡ ಇಲ್ಲ. ಇಲ್ಲಿ ಬಂದರೆ ಅದನ್ನು ಕೂಡ ನೋಡಬಹುದು. ಈ ಮ್ಯೂಸಿಯಂ ಒಳಗಡೆ ಫ್ರೆಂಡ್ಸ್ ಅಲ್ಲಿರುವಂತಹ ಸ್ಟ್ಯಾಚ್ಯೂಗಳನ್ನು ನೋಡಬಹುದು. ಇಂದಿನ ಕಾಲದಲ್ಲಿ ಹಳ್ಳಿ ಜೀವನ ಹೇಗಿತ್ತು, ಜನರು ಹೇಗಿದ್ದರು, ನಾವು ಹೋಗಿದ್ದೀವಿ ನೋಡಿ ಫ್ರೆಂಡ್ಸ್. ನಮ್ಮ ಮಗಳಿಗೆ ಕೂಡ ಕರ್ಕೊಂಡು ಹೋಗಿದ್ದೀವಿ ನೋಡಿ. ಇಲ್ಲೆಲ್ಲನೂ ಲಕ್ಷ್ಮೀ ಅಂದರೆ ಲಕ್ಷ್ಮಿಯವರು ಕೂಡ ಇದ್ದಾರೆ ಎಲ್ಲ ನೋಡಿ. ಅವರಿಗೆ ಗೊತ್ತಾಗುತ್ತೆ ಇಲ್ಲಿಯ ಜನಜೀವನ ಹೇಗಿತ್ತು ಇಂದಿನ ಕಾಲದೆಲ್ಲ ಗೊತ್ತಾಗುತ್ತೆ. ನೀವು ಒಂದು ಸಲ ಮಕ್ಕಳನ್ನ ಕರೆದುಕೊಂಡು ಹೋಗಿ ತೋರಿಸಿ, ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಇಂದಿನ ಕಾಲದ ಇತಿಹಾಸವನ್ನು ಕೂಡ ನಾವು ಈ ಮ್ಯೂಸಿಯಂ ಒಳಗಡೆ ನೋಡಬಹುದು. ಮಕ್ಕಳಿಗೆ 14 ಇಯರ್ಸ್ ಒಳಗಡೆ ಇದ್ದರೆ ಫ್ರೀ ಇದೆ, ದೊಡ್ಡವರಿಗೆ 50 ರೂಪೀಸ್ ಇರುತ್ತೆ. ಇಲ್ಲಿ ಕಲೆಕ್ಟ್ ಆದಂತಹ ಅಮೌಂಟ್ನ ಅನ್ನದಾಸೋಹಕ್ಕೆ ಮತ್ತು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಳಸುತ್ತಾರೆ. ನೀವು ಕೂಡ ಹೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್. ಈ ತಾಯಿ ಚಾಮುಂಡೇಶ್ವರಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನೇ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದುಕೊಂಡಿದ್ದೇನೆ. ದಯಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿ ವಿಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಕೊನೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಆಗಿನ ಋಷಿಮುನಿಗಳು ಎಲ್ಲನೂ ಕೂಡ ಇದ್ದಾರೆ. ನಾನು ಫುಲ್ಲು ಯಾವುದು ಎಕ್ಸ್ಪ್ಲೇನ್ ಮಾಡಿಲ್ಲ, ನೀವು ಒಂದ್ಸಲ ವಿಸಿಟ್ ಕೊಟ್ಟು ನೋಡ್ಬೋದು ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿ ಆಯಿತು. ನಮ್ಮ ಬೇಬಿ ಅಂತೂ ತುಂಬಾ ಖುಷಿ ಪಟ್ಬಿಟ್ರು. ಅಲ್ಲಿ ಸ್ಟೆಪ್ಸ್ ಎಲ್ಲ ಇದೆ, ಮತ್ತು ಚಾಮುಂಡೇಶ್ವರಿ ಅವತಾರಗಳು ಇದ್ದಾವೆ, ಮತ್ತು ತುಂಬ ಇದ್ದಾವೆ ಫ್ರೆಂಡ್ಸ್. ನೋಡಿ ಇದು ಒಂದು ಶಿವ ಪಾರ್ವತಿಯರ ಒಂದು ಕೈಲಾಸ ಅಂತ ಕೂಡ ಒಳಗಡೆ ಇದೆ. ತುಂಬ ಚೆನ್ನಾಗಿದೆ. ಮಕ್ಕಳು ಒಳಗಡೆ ಹೋದರೆ ಅರ್ಧ ಗಂಟೆ ಮೇಲೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಲ್ಲರೂ ಕೂಡ ಹಾಫ್ ಆನ್ ಅವರ್ ಆದರೂ ಹೊರಗಡೆ ಬಂದೇ ಇಲ್ಲಲ್ಲ ಮಕ್ಕಳು ಅಂತ ಹೊರಗಡೆ ನಿಂತ್ಕೊಂಡು ಅಪ್ಪ ಅಮ್ಮಂದರು ಕಾಯ್ತಾ ಇದ್ದಾರೆ. ನಾವು ಹೋಗಿದ್ವಿ, ನಮಗೂ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿರುವಂತಹ ಒಂದು ಆಗಿನ ಕಾಲದಲ್ಲಿ ಗೋಡೆಗಳ ಮೇಲೆಲ್ಲ ಕೆತ್ತನೆ ಮಾಡ್ತಿರ್ತಲ್ಲ ಫ್ರೆಂಡ್ಸ್, ಆ ಥರ ಇದೆ. ತುಂಬ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.